ನೋಡ್ರಿ, ಭಾಳಷ್ಟು ಮಂದಿ ಹೇಳಿದ್ರಿ ಈ ರೆಸ್ಯೂಮ್ ರೈಟಿಂಗ್ ಒಳಗೆ ಭಾಳಷ್ಟು ಕನ್ಫ್ಯೂಷನ್ ಅದಾವ ಅಂತೇಳಿ. ಒಂದು ಮೇಜರ್ ತಪ್ಪು ಏನು ಮಾಡ್ತೀರಿ ನೀವು ಅಂತಂದ್ರೆ, ರೆಸ್ಯೂಮನ್ನು ರೆಡಿ ಮಾಡ್ತೀರಿ, ಜಾಬಿಗೆ ತೊಗೊಂಡು ಹೋಗ್ತೀರಿ. ಅದನ್ನು ತೊಗೊಂಡು ಹೋದಾಗ ಏನಕ್ಕೈತಿ, ನಾವು ರೆಸ್ಯೂಮನ್ನು ಭಾಳ ಚಂದ ಡಿಸೈನ್ ಮಾಡೋಣ, ಅಟ್ರಾಕ್ಟಿವ್ ಮಾಡೋಣ ಅಂತ ಹೇಳೋದ್ರೊಳಗೆ ನನ್ನ ಹಾಬೀಸ್ ಇವು ಅದಾವು, ನನ್ನ ಹ್ಯಾಬಿಟ್ಸು, ರೀಡಿಂಗ್ ಬುಕ್ಸು, ಪ್ಲೇಯಿಂಗ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು, ಓಕೆ, ರೀಡಿಂಗ್ ನಾವೆಲ್ಸು, ವಾಚಿಂಗ್ ವೆಬ್ ಸೀರೀಸ್, ಹಿಂಗೆಲ್ಲ ಮೆನ್ಷನ್ ಮಾಡಿರ್ತಾರೆ. ಬಟ್ ಇಂಟರ್ವ್ಯೂವರ್ ನಮ್ಮೆಲ್ಲರ್ಕಿಂತ ಶಾಣೆ ಇರ್ತಾರೆ. ಇವ್ರು ಏನೇ ಇಂಟರ್ವ್ಯೂ ತೊಗೊಳಕ್ಕೆ ಕುಂತಿರ್ತಾರಲ್ಲ, ಅವ್ರು ನಮ್ಮೆಲ್ಲರ್ಕಿಂತನೂ ಶಾಣೆ ಇರ್ತಾರೆ. ನಾವು ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಸೊ ಅವ್ರು ಏನು ಮಾಡಿಬಿಡ್ತಾರೆ, ನಿಮ್ಮ ರೆಸ್ಯೂಮ್ ಒಳಗೆ ಇರುವಂತಹ ಕಂಟೆಂಟ್ ಬೇಸ್ ಮೇಲೆ ಕ್ವಶನ್ಸ್ ಕೇಳಿಬಿಡ್ತಾರೆ. ಸೊ ಆ ಟೈಮ್ನಾಗ ಏನು ಮಾಡ್ತೀರಿ, ನೀವು ಚಡ್ಪಡಿಸ್ಬಿಡ್ತೀರಲ್ಲ, ಅವ್ರಿಗೇನು ಅನ್ಸಕ್ಕೆ ಚಾಲು ಆಕೈತಿ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆಂಟ್ ಇಲ್ಲ ನೀವು ಅನ್ಸಕ್ಕೆ ಅವ್ರಿಗೆ ಶುರು ಆಕೈತಿ. ಸೊ ನಾ ಏನು ಹೇಳ್ತೀನಿ, ನೀವು ಯಾವುದೇ ಇಂಟರ್ವ್ಯೂಗೆ ಹೋಗ್ರಿ, ನಿಮ್ಮ ಜಾಬ್ ಪಡೆಯುವಂತಹ ಚಾನ್ಸಸ್ ಜಾಸ್ತಿ ಆಗಬೇಕಂದ್ರೆ ನಿಮ್ಮ ರೆಸ್ಯೂಮನ್ನು ನೀವು ಜಸ್ಟಿಫೈ ಮಾಡುವಂತಹ ಕೆಪಾಸಿಟಿ ಹೊಂದಿರಬೇಕ್ರಿ. ಅದರೊಳಗೆ ಏನು ಮೆನ್ಷನ್ ಮಾಡಿರ್ತೀರಿ ಅದನ್ನು ನೀವು ಜಸ್ಟಿಫೈ ಮಾಡಬೇಕು, ಕೇಳಿದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ವಾಚಿಂಗ್ ಮೂವಿ ಅಂತ ಬರೆದಿರ್ತೀರಿ ಅನ್ಕೋರಿ, ವಾಚಿಂಗ್ ನೋವೆಲ್ಸ್, ವಾಚಿಂಗ್ ರೀಡಿಂಗ್ ಬುಕ್ಸ್ ಅಂತ ಬರೀತೀರಿ ಕೆಲವೊಬ್ರು. ಸೊ ಬರೆದಾಗ, ಈಗ ನಾನು ಒಂದು ಇಂಟರ್ವ್ಯೂ ಪ್ಯಾನಲ್ನಾಗ ಕುಂತೇನೆ ಇಂಟರ್ವ್ಯೂ ತೊಗೊಳಕ್ಕೆ, ನಾನು ಏನು ಮಾಡ್ತೀನಿ, ಓಕೆ, ಟೆಲ್ ಮಿ ಎನಿ 5 ಬುಕ್ಸ್, ನೇಮ್ ಆಫ್ ಎನಿ 5 ಬುಕ್ಸ್ ಅಂತ ಹೇಳ್ತೇನೆ ನಾನು. ಫೇಮಸ್ ಬುಕ್ಸ್ ಯು ಹ್ಯಾವ್ ರೆಡ್, ನೀವು ಓದಿರುವಂತಹ ಒಂದು ಯಾವ್ದಾದ್ರು 5 ಬುಕ್ ಹೇಳಪ್ಪ, ಅಥವಾ ಆ 5 ಬುಕ್ಕಿನ ಆಥರ್ ಹೆಸರು ಹೇಳು, ಅಥವಾ ಯಾವುದಾದ್ರೂ ಒಂದು ನೀವು ಓದಿರುವಂತಹ ಒಳ್ಳೆಯ ಬುಕ್ಕಿನೊಳಗಿಂದ ಒಳ್ಳೆ ಯಾವ್ದಾರ ಒಂದು ಮಸ್ತ್ ಚಲೋ ಲೈನ್ ಹೇಳಿ ನನಗೆ ಇಂಪ್ರೆಸಿವ್ ಅಂತ ನಾನು ಕೇಳ್ತೀನಿ. ಹಿಂಗೆ ಹೇಳಿದಾಗ ಏನಕ್ಕೈತಿ, ನಿಮ್ಗೆ ನೀವು ಓದಿದ್ರಿ, ನಿಮ್ಮ ಕಡೆ ಇತ್ತು ನಾಲೆಜನ್ನು ಹೇಳ್ತೀರಿ. ಇಲ್ಲಾಂದ್ರೆ ಏನು ಮಾಡ್ತೀರಿ, ಚಟ್ಪಡಿಸ್ಬಿಡ್ತೀರಿ. ಅಂಥ ಟೈಮ್ನಾಗ ಇಂಟರ್ವ್ಯೂ ಪ್ಯಾನಲ್ನಾಗ ಏನು ಇಂಟರ್ವ್ಯೂ ತೊಗೊಳಕ್ಕೆ ಕುಂತಿರ್ತಾರಲ್ಲ, ಅವ್ರಿಗೆ ಅನಿಸ್ತೈತಿ ಇವ ಸುಳ್ಳು ಹೇಳಕತ್ತಾನ. ಓಕೆ, ಅವ್ರಿಗೆ ನೀವು ಏನು ಹೇಳಬೇಕು, ನೀವು ಕಡಿಮೆ ಹೇಳಿದರೂ ಚಿಂತಿಲ್ಲ, ಆದ್ರೆ ಸುಳ್ಳು ಹೇಳಬಾರ್ದ್ರಿ. ಇಂಟರ್ವ್ಯೂಗೆ ಹೋದಾಗ ನಂಗೆ ಅದು ಬರ್ತೈತಿ, ನಂಗೆ ಇದು ಬರ್ತೈತಿ, ಸುಳ್ಳು ಹೇಳಬಾರ್ದು. ಓಕೆ, ಖರೆ ಇದ್ದಿದ್ದನ್ನು ಹೇಳ್ರಿ. ನಿಮ್ಮ ಕಡೆ ಕಡಿಮೆ ಇನ್ಫಾರ್ಮೇಷನ್ ಇರಲಿ, ಇಲ್ಪ ಇವೇನು ಲೆಸ್ ಕ್ಯಾಪೇಬಲ್ ಅದಾನ ಅಂತ ಅನ್ನಿಸ್ಬೋದು ಅವ್ರಿಗೆ, ಅಂದ್ರೂ ತಪ್ಪಿಲ್ಲ, ನೀವು ಖರೆ ಹೇಳ್ಬೇಕು. ಯಾಕಂದ್ರೆ ಕಾನ್ಫಿಡೆನ್ಸು, ನೀವು ಒಂದು ಟ್ರಸ್ಟ್ ಬಿಲ್ಡ್ ಮಾಡಬೇಕಾಕೈತಿ. ಇಂಟರ್ವ್ಯೂ ಪ್ಯಾನಲ್ನಾಗ ಏನು ಕುಂತಿರ್ತಾರಲ್ಲ, ಆ ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡಬೇಕು. ನಿನ್ನ ಕಡೆ ಸದ್ಯ ಮಟ್ಟಿಗೆ ಸ್ಕಿಲ್ ಕಡಿಮೆ ಇದ್ರೂ ನಾ ಇವನಿಗೆ ಜಾಬ್ ಕೊಟ್ಟರೆ ಇವ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾನ, ಕಲಿತಾನ, ಓಕೆ, ಆನೆಸ್ಟ್ಲಿ ಇವ ಮಾಡ್ತಾನೆ ಅನ್ನುವಂತಹ ಭರವಸೆ ಅವರಲ್ಲಿ ಹುಟ್ಟಿಸ್ಬೇಕು ನೀವು. ಅದು ಬಿಟ್ಟು ನಂಗೆ ಅದು ಬರ್ತೈತಿ, ನಾ ಹಂಗೆ ಸುಳ್ಳು ಹೇಳೋದನ್ನು ಮೊದಲು ಕಡಿಮೆ ಮಾಡ್ಕೊರಿ. ಸೆಕೆಂಡ್ ಥಿಂಗ್, ನಿಮ್ಮ ರೆಸ್ಯೂಮನ್ನು ನೀವು ಜಸ್ಟಿಫೈ ಮಾಡಬೇಕು, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಅದ್ರೊಳಗಿರುವಂಥ ಕಂಟೆಂಟು ನೀವು ಎಲ್ಲವನ್ನೂ ನೀವು ಅರ್ಥ ಮಾಡ್ಕೊಂಡಿರಿ. ನಾನು ಇಲ್ಲದ ಸಲ್ಲದನ್ನು ಏನೂ ಅದರೊಳಗೆ ಮೆನ್ಷನ್ ಮಾಡಿಲ್ಲ ಅನ್ನುವಂಥ ಟ್ರಸ್ಟ್ ಅವರಲ್ಲಿ ನಂಬಿಕೆಯನ್ನು ಬಿಲ್ಡ್ ಮಾಡಬೇಕಾಗ್ತದೆ. ಓಕೆ, ರೆಸ್ಯೂಮ್ ಸಂಬಂಧಪಟ್ಟಂಗೆ ಇಷ್ಟ ಇತ್ತು ಸ್ನೇಹಿತರೆ. ಯಾಕಂದ್ರೆ ಭಾಳಷ್ಟು ಮಂದಿನ ಕೇಳ್ತೀರಿ, ಸರ್ ನಾವು ರೆಸ್ಯೂಮ್ ಮಾಡಿರ್ತೀವಿ, ಬಟ್ ಅದ್ರೊಳಗಿನ ಕ್ವಶನ್ ಕೇಳ್ಬಿಡ್ತಾರೆ, ನಾವು ಹೇಳಂಗಿಲ್ಲ, ಸೊ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ ಅವರು ಅಂತೇಳಿ. ಸೊ ಆಬ್ವಿಯಸ್ಲಿ ಈಗ ನಾ ಜಗದಾಗ ಕುಂತಿದ್ರೆ ನಾನು ಅದೇ ಹೇಳ್ತೀನಿ, ನಾ ಕಾಲ್ ಮಾಡ್ತೀವಿ ತಗೋ ನಿಮಗೆ ತಿಳಿಸು ಅಂತ. ಯಾಕಂತಂದ್ರೆ ಅದೇನೋ ಒಂದು ಬಿಗಿನಿಂಗ್ ಒಳಗೆ ಬೇಸ್ ಮೇಲೆ ನಾವು ಏನು ಫೌಂಡೇಶನ್ ಕ್ರಿಯೇಟ್ ಮಾಡ್ಬೇಕಂತಿರ್ತೇವೆ, ಇಂಪ್ರೆಷನ್ ಅದು ಕ್ರಿಯೇಟ್ ಆಗೋದಿಲ್ಲ ರೀ ಇಲ್ಲಿ. ಸೊ ಹಂಗಿದ್ದಾಗ ನೀವು ನಿಮ್ಮ ರೆಸ್ಯೂಮ್ ಮೇಲೆ ಭಾಳ ಗಮನವಿಟ್ಟು ಇದನ್ನು ಮಾಡಿರಿ. ನೀವು ಭಾಳ ಮಂದಿಗೆ ಅನಿಸ್ತೈತಿ, ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ನನಗೆ ಜಾಬ್ ಸಿಕ್ಬಿಡ್ತೈತಿ ಅಂತೇಳಿ. ಹಂಗೆ ಇರಂಗಿಲ್ಲ ರೀ. ನೀವು ರೆಸ್ಯೂಮು ನಿಮ್ಮ ಸ್ಕಿಲ್ ಏನು ಮೆನ್ಷನ್ ಮಾಡಿರ್ತೀರಿ, ನೀವು ಮಾತಾಡೋ ವೇ, ಅದ್ರ ಮೇಲೆ ನಿಮ್ಗೆ ಜಾಬ್ ಸಿಗುವಂಥ ಚಾನ್ಸು ಕೆಲವೊಮ್ಮೆ ಜಾಸ್ತಿ ಆಗಿರ್ತಾವೆ. ಯಾಕಂದರೆ ರೆಸ್ಯೂಮ್ ರೈಟಿಂಗ್ ಇಸ್ ಆಲ್ಸೋ ಎ ಸಾಫ್ಟ್ ಸ್ಕಿಲ್. ನಾನೊಬ್ಬ ಸಾಫ್ಟ್ ಸ್ಕಿಲ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಟ್ರೈನರ್ ಆಗಿರೋದು ಅಂತ ಹೇಳ್ತೀನಿ. ಐ ಆಮ್ ಅ ಸರ್ಟಿಫೈಡ್ ಟ್ರೈನರ್ ಫ್ರಮ್ NIST ಡೆಲ್ಲಿ, ನ್ಯೂ ಡೆಲ್ಲಿ. ಸೊ ನಾ ಹೇಳೋದೇನಪ್ಪ ಅಂತಂದ್ರೆ, ನೀವು ರೆಸ್ಯೂಮ್ ರೈಟಿಂಗ್ ಇಸ್ ಆಲ್ಸೋ ಎ ಸ್ಕಿಲ್. ಇಮೇಲ್ ರೈಟಿಂಗು, ರೆಸ್ಯೂಮ್ ರೈಟಿಂಗು, ಅದನ್ನು ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಿ ಆ ರೆಸ್ಯೂಮೆಯನ್ನು, ಸೊ ದ್ಯಾಟ್ ಈಸ್ ಆಲ್ಸೋ ಎ ಸ್ಕಿಲ್. ಎಲ್ಲರಿಗೂ ಬರೋಂಗಿಲ್ಲ. ಸೊ ಅದನ್ನು ಕಲೀರಿ ಸ್ನೇಹಿತರೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿರಿ. ಯಾರ್ಯಾರಿಗೆ ಯೂಸ್ ಆಗಬೇಕಂತ ಐತೆ ಅವ್ರಿಗೆ ಶೇರ್ ಮಾಡಿರಿ. ಓಕೆ, 4 ಮಂದಿಗೆ ಹೆಲ್ಪ್ ಆಗಲಿ. ಇನ್ನೂ ಹೆಚ್ಚಿನ ಇಂಥ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನಂತೆ. ಟಿಲ್ ದೆನ್, ಸಂತೋಷ್ ತಿಬಲಿ ಸೈನಿಂಗ್ ಆಫ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.